ರೋಡ್ ಶೋದಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಕೆಲ ಹೊತ್ತಿನಲ್ಲೇ ವಾರಣಾಸಿಗೆ ಆಗಮಿಸಲಿದ್ದಾರೆ ಮೋದಿ ನೋಡೋದಕ್ಕೆ ರಸ್ತೆಯ ಅಕ್ಕಪಕ್ಕದಲ್ಲಿ ಜನಸಾಗರವೇ ಸೇರಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಿಜೆಪಿ ಶಾಸಕರಂತಹ ಸಿಟಿ ರವಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ ಸರ್. ಎಲ್ಲಿದ್ದೀರಿ ಸರ್ ಈಗ? ಬೆಂಗಳೂರಿನಲ್ಲಿದ್ದೀನಿ. ಬೆಂಗಳೂರಿನ ವಾರಣಾಸಿಗೆ ಹೋಗೋದಕ್ಕೆ ಎಲ್ಲ ತಯಾರಿ ಆಗಿದೆಯಾ, ಹೇಗೆ? ಇಲ್ಲ, ಈಗಷ್ಟೇ ನನಗೆ ಪಾರ್ಟಿಯ ಕೋರ್ ಕಮಿಟಿನಲ್ಲಿ ಹೇಳಿದ್ದಾರೆ ವಾರಣಾಸಿಗೆ ಹೋಗ್ಬೇಕು ಅಂತ. ನಾನು 2ನೇ ತಾರೀಕು ಹೋಗ್ತೀನಿ. 2ರಿಂದ 17ನೇ ತಾರೀಕುವರೆಗೂ ಅಲ್ಲಿ ಇರ್ತೀನಿ. ಅಂದ್ರೆ ಯಾವ ರೀತಿಯಾಗಿ ಪ್ಲಾನ್ ಇದೆ ಅಂತ ಹೇಳಿ? ಈಗ ಅವರೊಂದು ಪ್ಲಾನ್ ಮಾಡಿರ್ತಾರೆ. ತುಂಬಾ ಜನ ದೊಡ್ಡ ಪ್ರಮಾಣದಲ್ಲಿ ಕನ್ನಡಿಗರಿದ್ದಾರೆ ಅಲ್ಲಿ. ಮತ್ತೆ ಆರ್ಗನೈಸೇಷನ್ ನೆಟ್ವರ್ಕ್ ಇಂದ ಬಂದಿರೋದ್ರಿಂದ ಎಲೆಕ್ಷನ್ ಮಾಡೋದು, ಎಲೆಕ್ಷನ್ ಪ್ರಿಪರೇಷನ್ ಸ್ವಾಭಾವಿಕವಾಗಿ ಗೊತ್ತಿರೋ ಸಂಗತಿ. ಅಲ್ಲಿ ಪ್ರಧಾನ ಮಂತ್ರಿಗಳ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಕೂಡ ಒಂದು ಭಾಗ್ಯ ಅಲ್ಲ. ಕಳೆದ ಸರಿ ಅವ್ರು ಅಧಿಕೃತವಾಗಿ ಹೇಳಿರ್ಲಿಲ್ಲ, ಅನಧಿಕೃತವಾಗಿ ನಾನು ಹೋಗಿದ್ದೆ. ಈ ಸಾರಿ ಪಾರ್ಟಿ ಅಧಿಕೃತವಾಗಿ ಡೆಪ್ಯೂಟ್ ಮಾಡಿದ್ರೆ ಹೋಗ್ತಾ ಇದ್ದೀನಿ. ಒಂದ್ ಕಡೆ ಈಗ ತಮಿಳುನಾಡಿನ ಉಸ್ತುವಾರಿ ಕೂಡ ಸಹ ಉಸ್ತುವಾರಿ ಕೂಡ ನೀವು ಆಗಿದ್ರಿ, ಈಗ ವಾರಣಾಸಿಯಲ್ಲಿ ಹೇಗೆ ಅನಿಸ್ತಾ ಇದೆ ಅಂತ? ಈಗ ಒಂದೊಂದು ಎಕ್ಸ್ಪೀರಿಯನ್ಸ್, ಕಲಿಯೋದಕ್ಕೊಂದು ಆಪರ್ಚುನಿಟಿ. ಪ್ರತಿ ಸಂಗತಿನೂ ಕೂಡ ಏನಾದ್ರು ಹೊಸದಾಗಿ ಒಂದು ಕಲಿಯೋದಕ್ಕಿರುತ್ತೆ. ಮತ್ತೆ ಹೊರಗಡೆ ಹೋಗ್ತಾ ಹೋಗ್ತಾ ನಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ದೃಷ್ಟಿ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮುಂಚೆ ಹಳ್ಳದಲ್ಲಿ ಇದ್ದಿದ್ವಿ, ಆಮೇಲೆ ಕೆರೆಗೆ ಬಂದ್ವಿ, ಆಮೇಲೆ ಸಮುದ್ರಕ್ಕೆ ಇಳಿಯೋದು. ಅಂದ್ರೆ ಇಷ್ಟು ಜನರ ತಂಡ ಅಂತ ಇದೆಯಾ? ನೀವ್ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾ, ಹೇಗೆ? ಮಾಡ್ತೀವಿ ಚುನಾವಣೆ ದೃಷ್ಟಿಗೆ ಯಾರ್ಯಾರು ಸಹಾಯಕ ಆಗುತ್ತೆ, ಯಾರು ಬಂದ್ರು ಒಳ್ಳೇದು ನೋಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಮತ್ತೆ ಅಲ್ಲೂ ಕೆಲವು ಜೋಡಿಸಿರ್ತಾರೆ. ಆ ವ್ಯವಸ್ಥೆಗೆ ಪೂರಕವಾಗಿ ಅಲ್ಲಿ ಹೆಲ್ಪ್ ಆಗೋ ರೀತಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಓಕೆ, ಅಂದ್ರೆ ಪ್ರಚಾರವನ್ನು ಕೂಡ ಕನ್ನಡಿಗರು ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಪ್ರಚಾರವನ್ನ ಕೂಡ ಮಾಡುವಂತಹ ಪ್ರಯತ್ನಗಳು. ಕನ್ನಡಿಗರು ಜಾಸ್ತಿ ಇರೋದು, ಮತ್ತೆ ನಿಲ್ತಿರೋದೇ ಒಂದು ಜಗತ್ತಿನ ಗಮನ ಸೆಳೆದಿರುವಂತ ಲೀಡರ್ ಆಗಿರೋದ್ರಿಂದ ಅವ್ರ ಕೇಂದ್ರಿತವಾಗಿ ಎಲ್ಲ ನಡೀತದೆ. ಗ್ರೌಂಡ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕು ನಾವು ಮಾಡ್ತೀವಿ. ಈಗ ಇಡೀ ದೇಶದಲ್ಲಿ ಒಂದ್ ರೀತಿಯಲ್ಲಿ ನಮೋ ಹವ ಕೂಡ ಕಂಡು ಬರ್ತಾ ಇದೆ. ಇನ್ನೊಂದ್ ಕಡೆ ಈಗ ನಿಮ್ಮನ್ನ ಅಧಿಕೃತವಾಗಿ ಈಗಾಗಲೇ ಅಲ್ಲಿ ಉಸ್ತುವಾರಿಯಾಗಿ ಕೂಡ ಮಾಡ್ಲಾಗಿದೆ, ಅಂದ್ರೆ ಕನ್ನಡಿಗರ ಪರವಾಗಿ ಕೆಲಸ ಮಾಡೋದಕ್ಕೆ ವಾರಣಾಸಿಯಲ್ಲಿ ಅಂತ ಹೇಳಿ. ಒಂದ್ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ಇದನ್ನ? ಇಲ್ಲ, ನಾನು ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಮಧ್ಯಪ್ರದೇಶಕ್ಕೆ ಮತ್ತು ಪಶ್ಚಿಮ ಬಂಗಾಳಕ್ಕೆ, ಯುಪಿಗೆ ಒನ್ ವೀಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅಂದ್ರೆ ಎಕ್ಸ್ಪೀರಿಯನ್ಸ್ ಕಾರಣಕ್ಕೆ ಅವ್ರ ಸ್ಟೈಲ್ ಹೇಗಿದೆ, ವರ್ಕಿಂಗ್ ಸ್ಟೈಲ್ ಏನು, ಏನ್ ಮೆಥಡ್, ಸೋಷಿಯಲ್ ಇಂಜಿನಿಯರಿಂಗ್ ಎಲ್ಲ ಗಮನಿಸ್ಬೇಕು ಅಂತ. ಈಗ ಅಧಿಕೃತವಾಗಿ ಹಾಕಿರೋದ್ರಿಂದ ಏನ್ ಚೇಂಜಸ್ ಅನ್ಸುತ್ತೆ ಕರ್ನಾಟಕಕ್ಕೂ ಅಲ್ಲಿಗೂ? ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಮತದಾರರಾಗಿರ್ಬೋದು, ಅವರನ್ನ ಸೆಳೆಯುವಂತಹ ಪ್ರಯತ್ನ, ಏನ್ ಚೇಂಜಸ್ ಅಂತ ಅನ್ಸುತ್ತೆ ನಿಮ್ಗೆ? ಕಳೆದ ಬಾರಿ ನೀವು ನೋಡಿದ್ರಿ? ಇನ್ನು ಹೋಗಿ ಅಫಿಷಿಯಲ್ ಆಗಿ ಹೋಗಿ ಬಂದ್ಮೇಲೆ ಹೇಳ್ತೀನಿ. ಓಕೆ, ಅಂದ್ರೆ ಕಳೆದ ಬಾರಿ ಆ ಎಕ್ಸ್ಪೀರಿಯನ್ಸ್ ಅನ್ನ ಹೇಳೋದಾದ್ರೆ ಆಮೇಲೆ ಎರಡನ್ನೂ ಒಟ್ಟಿಗೆ ಶೇರ್ ಮಾಡ್ಕೋತೀನಿ. ಎಸ್, ಥ್ಯಾಂಕ್ ಯು ಸಿಟಿ ರವಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದು ಸಿಟಿ ರವಿ ಅವರ ಮಾತು. ಈಗಾಗಲೇ ಅಧಿಕೃತವಾಗಿ ಬಿಜೆಪಿಯಿಂದ ಅವರಿಗೆ ಒಂದು ಅಧಿಕೃತವಾಗಿ ಆಹ್ವಾನ ಕೂಡ ಬಂದಿದೆ. ಅಲ್ಲಿ ಕನ್ನಡಿಗರನ್ನು ಸೆಳೆಯುವಂತಹ ಪ್ರಯತ್ನ ಮಾಡಬೇಕು, ಉಸ್ತುವಾರಿಯನ್ನು ವಹಿಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅಧಿಕೃತವಾಗಿ ಬಂದಿದೆ. 2ನೇ ತಾರೀಕಿನಿಂದ 17ನೇ ತಾರೀಕುವರೆಗೂ ಕೂಡ ವಾರಣಾಸಿಯಲ್ಲಿ ಇರ್ತಾರೆ ಸಿಟಿ ರವಿ.